ಇವತ್ತಿನ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲ ಪ್ರಶ್ನೆ, ಜಿಮ್ಮಿ ಕಾರ್ಟರ್ ಅವರು ಯಾವ ದೇಶದವರು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೇರಿಕಾ. ನ್ಯೂಸಲ್ಲಿ ನೋಡೋದಾದರೆ, ಅಮೇರಿಕ ಮಾಜಿ ಅಧ್ಯಕ್ಷರಾಗಿರುವ ನೊಬೆಲ್ ಪುರಸ್ಕೃತ ಜಿಮ್ಮಿ ಕಾರ್ಟರ್ ಅವರು ನಿಧನರಾಗಿದ್ದಾರೆ. ಆದ ಕಾರಣ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು. ಜಿಮ್ಮಿ ಕಾರ್ಟರ್ ಅಮೇರಿಕ ದೇಶದ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅಮೆರಿಕದ ಮಾಜಿ ಅಧ್ಯಕ್ಷ, ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಶತಾಯುಷಿಯಾಗಿರುವ ಜಿಮ್ಮಿ ಕಾರ್ಟರ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಜಿಮ್ಮಿ ಕಾರ್ಟರ್ ಮೆಲನೋಮಾ ಎಂಬ ಚರ್ಮದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಈಗ ಮರಣವನ್ನು ಹೊಂದಿದ್ದಾರೆ. ಇವರು 1924ರ ಅಕ್ಟೋಬರ್ 1ರಂದು ಜಾರ್ಜಿಯಾದಲ್ಲಿನ ಜನಿಸಿದರು. ಇವರು ಜಿಮ್ಮಿ ಕಾರ್ಟರ್ ಅವರು ಅಮೆರಿಕದ 39ನೇ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಅವಧಿ ಯಾವಾಗಿತ್ತಂದ್ರೆ 1977ರಿಂದ 81ರವರೆಗೂ ಅವಧಿಯಲ್ಲಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಜಿಮ್ಮಿ ಕಾರ್ಟರ್. ಇವರು ಅಮೆರಿಕ ದೇಶದ 39ನೇ ಅಧ್ಯಕ್ಷರಿದೆ. ಇದು ಭಾಳ ಇಂಪಾರ್ಟೆಂಟ್ ಅಂತ ನೋಡ್ರಿ. ಇವರ ಆಡಳಿತಾವಧಿಯಲ್ಲಿ ಅವರು ಮಾಡಿದ ಅನೇಕ ಮಾನವೀಯ ಕೆಲಸಗಳನ್ನು ಪರಿಗಣಿಸಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಲಾಗಿದೆ. ಯಾವುದಪ್ಪ ಅಂತಂದರೆ ಯಾವುದ ವಿಭಾಗ ಅಂದರೆ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡಿದ್ದಾರೆ. ಜಿಮ್ಮಿ ಕಾರ್ಟರ್ ಅವರು ಇವರು ಅಮೆರಿಕ ದೇಶದ ಅಧ್ಯಕ್ಷರಾಗುವ ಮುನ್ನ ಕಾರ್ಟರ್ ಅವರು ಅಮೆರಿಕದ ನೌಕಾಪಡೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿಯಾಗಿದ್ದಾರೆ. ಜಿಮ್ಮಿ ಕಾರ್ಟರ್ ಅವರು. ಈ ಜಿಮ್ಮಿ ಕಾರ್ಟರ್ ಅವರ ಬಗ್ಗೆ ಪ್ರಶ್ನೆ ಕೇಳೋದಾದರೆ, ಇವರು ಎಷ್ಟನೇ ಅವಧಿಗೆ ಅಧ್ಯಕ್ಷರಾಗಿದ್ದಾರೆ ಅಂತ ಕೇಳ್ತಾರೆ. 39ನೇ ಅವಧಿಗೆ ಅಧ್ಯಕ್ಷರಾಗಿದ್ದರು. ಇವರು ನೊಬೆಲ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವರು ಯಾವ ದೇಶದವರು ಅಂದರೆ ಅಮೆರಿಕ ದೇಶದವರು. ಇಲ್ಲಿ ಅಮೆರಿಕದ ಬಗ್ಗೆ ಕೆಲವು ಮಾಹಿತಿ ಇದೆ. ಅಮೆರಿಕದ ಬಗ್ಗೆ ನೋಡೋದಾದರೆ, ರಾಜಧಾನಿ ವಾಷಿಂಗ್ಟನ್ DC. ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ವಿಜೇತರಾಗಿದ್ದಾರೆ ಅಮೆರಿಕ ದೇಶದಲ್ಲಿ ಅಧ್ಯಕ್ಷರಾಗಿ. ಮುಂದಿನ ಪ್ರಶ್ನೆ ನೋಡೋಣ. ಇಸ್ರೋದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಎಂಬುದು ಇಸ್ರೋದ ಫುಲ್ ಫಾರ್ಮ್ ಆಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಬೆಂಗಳೂರಿನಲ್ಲಿ ಇದೆ ನೋಡಿ. ಇಲ್ಲಿ ಬೆಂಗಳೂರಿನಲ್ಲಿ ಇಸ್ರೋದ ಕೇಂದ್ರ ಕಚೇರಿಯನ್ನು ನಾವು ಕಾಣುತ್ತೇವೆ. ಇಸ್ರೋ ಏನು ಮಾಡಿದೆ ಅಂದರೆ, ಇತ್ತೀಚೆಗೆ ಸ್ಪೇಡೆಕ್ಸ್ ಎಂಬ ಉಪಗ್ರಹವನ್ನು ಉಡಾವಣೆ ಮಾಡಿದೆ. 2 ಉಪಗ್ರಹವನ್ನು ಉಡಾವಣೆ ಮಾಡಿದೆ. ಅದು ಗಗನಕ್ಕೆ ಉಡಾವಣೆ ಆಗಿದೆ ಅಂತ ಹೇಳ್ಬೋದು, ಅಂತರಿಕ್ಷದಲ್ಲಿ. ಇದರ ಬಗ್ಗೆ ನೋಡೋದಾದರೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆ ಇಸ್ರೋ ಏನು ಮಾಡಿದೆ ಅಂದರೆ, ಹೊಸ ಮೈಲುಗಲ್ಲನ್ನು ಸಾಧಿಸಿದೆ. ಇದು ಪರಸ್ಪರ ದೂರದಲ್ಲಿರುವ 2 ಉಪಗ್ರಹಗಳನ್ನು ಸೇರಿಸುವ ಮಹತ್ವಾಕಾಂಕ್ಷೆಯ ಸ್ಪೇಸ್ ಡಾಕಿಂಗ್ ಯೋಜನೆಯ ಭಾಗವಾಗಿ ಸ್ಪೇಡೆಕ್ಸ್ ಮಿಷನ್ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿದೆ. ಸ್ಪೇಡೆಕ್ಸ್ ಎಂಬುದು 2 ಉಪಗ್ರಹಗಳನ್ನು ಇತ್ತೀಚೆಗೆ ಉಡಾವಣೆ ಮಾಡಿದೆ ಇಸ್ರೋ. ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 2 ಉಪಗ್ರಹಗಳನ್ನು ಹೊತ್ತು ನಭೋಯಾಮಕ್ಕೆ ಚಿಮ್ಮುವ PSLV-C60 ರಾಕೆಟ್ ನಿಗದಿತ ಸಮಯದಲ್ಲಿ ಯಶಸ್ವಿಯಾಗಿ ಅವುಗಳನ್ನು ಕಕ್ಷೆಗೆ ಸೇರಿಸಿತ್ತು. ಇತ್ತೀಚೆಗೆ ಏನು ಮಾಡಿದೆ ಅಂದರೆ, 2 ಉಪಗ್ರಹಗಳನ್ನು ಉಡಾವಣೆ ಮಾಡಿದೆ. ಅದು ಯಾವ್ದು ಮಿಷನ್ ಮೂಲಕ ಉಡಾವಣೆ ಮಾಡಲಾಗಿದೆ ಅಂದರೆ PSLV-C16. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ. PSLV-C16 ಎಂಬ ಉಡಾವಣೆ ಮೂಲಕ 2 ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗಿದೆ. ಅವು ಯಾವ್ಯಾವ ಉಪಗ್ರಹಗಳಂದರೆ, ಮೊದಲನೇದಾಗಿ SDX-1 ಚೆರಸ್ ಎಂಬುದಾಗಿದೆ, ಹಾಗೂ ಎರಡನೇದ್ದು SDX-2 ಟಾರ್ಗೆಟ್ ಎಂಬುದು 2 ಹೆಸರಿನ ಉಪಗ್ರಹಗಳನ್ನು ಅಂತರಿಕ್ಷದಲ್ಲಿ ಇಸ್ರೋ ಏನು ಮಾಡಿದೆ ಅಂದರೆ, ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿದೆ. ಇವು ಇಂಪಾರ್ಟೆಂಟ್ ಆದ ಹೆಸರು. SDX-01 ಏನಪ್ಪ ಅಂತಂದರೆ ಚೆರಸ್, ಮತ್ತು SDX-2 ಏನಿದೆ ಅಂದರೆ ಟಾರ್ಗೆಟ್ ಎಂಬುದು ಈ ಉಪಗ್ರಹಗಳ ಹೆಸರಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಇಸ್ರೋದ ಬಗ್ಗೆ ನೋಡೋಣ. ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಎಂಬುದು ಇಸ್ರೋದ ಫುಲ್ ಫಾರ್ಮ್ ಆಗಿದೆ. ಈ ಇಸ್ರೋ ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂತಂದರೆ 1969 ಆಗಸ್ಟ್ 15ರಂದು ಇಸ್ರೋ ಸ್ಥಾಪನೆಯಾದ ವರ್ಷವಾಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿಯಾದಪ್ಪ ಅಂತಂದ್ರೆ, ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ನಾವು ಕಾಣಬಹುದು. ಇದರ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂದರೆ, ಎಸ್ ಸೋಮನಾಥ್ ಅವರು ಇಸ್ರೋದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ.
ಇಸ್ರೋದ ಬಗ್ಗೆ ಏನೋ ಸ್ವಲ್ಪ ಮಾಹಿತಿ ನೋಡೋದಾದರೆ, ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಎಲ್ಲಿ ಕಂಡುಬರುತ್ತೆ ಅಂದರೆ ಕರ್ನಾಟಕದಲ್ಲಿ ಹಾಸನದಲ್ಲಿ ಕಂಡುಬರುತ್ತದೆ. ಎಲ್ಲಿ? ಹಾಸನದಲ್ಲಿ ಕಂಡುಬರ್ತದೆ. ಮತ್ತೆಲ್ಲಿ ಕಂಡುಬರ್ತದೆ ಅಂದರೆ ಅದು ಭೋಪಾಲಲ್ಲಿ ಕಂಡುಬರ್ತದೆ. ಮಧ್ಯಪ್ರದೇಶದ ಭೋಪಾಲ್ ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಹಾಸನದಲ್ಲಿ ಕಂಡುಬರ್ತದೆ. ಮುಂದೆ ನೋಡೋಣ. ಮುಂದೆಂದು ನೋಡೋದಾದರೆ ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಶ್ರೀಮಂತ CM ಯಾರು ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಎನ್ ಚಂದ್ರಬಾಬು ನಾಯ್ಡು ಅಂತ ನಾವು ಹೇಳಬಹುದು. ಇವರು ಆಂಧ್ರ ಪ್ರದೇಶದ CM ಆಗಿದ್ದಾರೆ. ಇವರು ಅತಿ ಹೆಚ್ಚು ಶ್ರೀಮಂತ CM ಆಗಿದ್ದಾರೆ ಅಂತ ಹೇಳಬಹುದು. ನಮ್ಮ ಸಿದ್ದರಾಮಯ್ಯ, ಪ್ರಸ್ತುತ ಕರ್ನಾಟಕ ಸಿದ್ದರಾಮಯ್ಯ ಅವರು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಅತಿ ಕಡಿಮೆ ಶ್ರೀಮಂತ ಯಾರಪ್ಪ ಅಂತಂದರೆ MK ಸ್ಟಾಲಿನ್ ಅವರು ಅತಿ ಕಡಿಮೆ ಶ್ರೀಮಂತರಾಗಿದ್ದಾರೆ. ಅಂದರೆ 1 ಕೋಟಿ, ಓನ್ಲಿ 1 ಕೋಟಿ ಅವರು ಶ್ರೀಮಂತರಾಗಿದ್ದಾರೆ. ಸಿದ್ದರಾಮಯ್ಯ ಅವರು 51 ಕೋಟಿ ರೂಪಾಯಿ ಮೌಲ್ಯವನ್ನು ಹೊಂದಿದ್ದು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮೊದಲ ಸ್ಥಾನ ಯಾರಪ್ಪ ಅಂತಂದರೆ ಎನ್ ಚಂದ್ರಬಾಬು ನಾಯ್ಡು. ಶುದ್ಧ ದೇಶದ 3ನೇ ಶ್ರೀಮಂತ ಮುಖ್ಯಮಂತ್ರಿ ಎಂಬುದು ಇವತ್ತಿನ ನ್ಯೂಸ್ ಆಗಿದೆ ನೋಡಿ. ದೇಶದ ಮುಖ್ಯಮಂತ್ರಿಗಳ ಆಸ್ತಿ ವಿವರಗಳನ್ನು ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮರ್ಸ್ ADR ಅಂತ ಹೇಳ್ಬೋದು. ಇದು ಸ್ವಯಂ ಸೇವಾ ಸಂಸ್ಥೆ ಬಿಡುಗಡೆ ಮಾಡಿದ್ದು, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 51 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯೊಂದಿಗೆ ಶ್ರೀಮಂತರ CMಗಳ ಪೈಕಿ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. CM ಸಿದ್ದರಾಮಯ್ಯ ಎಷ್ಟಪ್ಪ ಅಂತಂದರೆ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಎನ್ ಚಂದ್ರಬಾಬು ನಾಯ್ಡು ಅವರು 931 ಕೋಟಿ ರೂಪಾಯಿ ಮೌಲ್ಯವನ್ನು ಆಸ್ತಿ ಹೊಂದುವ ಮೂಲಕ ಭಾರತದ ನಂಬರ್ 1 ಧನಿಕ CM ಎಂದು ಅವರು ಎನಿಸಿಕೊಂಡಿದ್ದಾರೆ. ಯಾರು? ಎನ್ ಚಂದ್ರಬಾಬು ನಾಯ್ಡು, ಆಂಧ್ರ ಪ್ರದೇಶದವರು ನೋಡಿ, ಭಾರತದ ನಂಬರ್ 1 ಶ್ರೀಮಂತ. ಅರುಣಾಚಲ ಪ್ರದೇಶದ ಬಗ್ಗೆ ನೋಡೋದಾದರೆ, ಅರುಣಾಚಲ ಪ್ರದೇಶದ ಪೇಮಾ ಖಂಡು ಇವರು 332 ಕೋಟಿ ರೂಪಾಯಿ ಆಸ್ತಿಯೊಂದಿಗೆ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಯಾರು? ಅರುಣಾಚಲ ಪ್ರದೇಶದ ಪೇಮಾ ಖಂಡು. ಈ ADR ಬಗ್ಗೆ ನೋಡೋದಾದರೆ, ADR ಅಸೋಸಿಯೇಷನ್ ಫಾರ್ ದ ಡೆಮೊಕ್ರೆಟಿಕಲ್ ರಿಫಾರ್ಮರ್ಸ್ ಎಂಬುದು ADRನ ಫುಲ್ ಫಾರ್ಮ್ ಆಗಿದೆ. ಇದು ಸ್ಥಾಪನೆಯಾಗಿದ್ದು 1999ರಲ್ಲಿ. ಇದರ ಸ್ಥಾಪಕರು ಪ್ರೊಫೆಸರ್ ತ್ರಿಲೋಚನ ಶಾಸ್ತ್ರಿ ಹಾಗೂ ಪ್ರೊಫೆಸರ್ ಜಗದೀಪ್ ಚೋಗ್ಗರ್. 3ನೇದಾಗಿ ಡಾಕ್ಟರ್ ಅಜಿತ್ ರನಾಡೆ ಅವರು ಇದರ ಸ್ಥಾಪಕರಾಗಿದ್ದಾರೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡುಬರುವಂಥದ್ದಾಗಿದೆ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಚುನಾವಣೆ ಮತ್ತು ರಾಜಕೀಯ ಸುಧಾರಣೆಗಳಲ್ಲಿನ ಕೆಲಸ ಮಾಡುವ ಮೂಲಕ ಆಡಳಿತವನ್ನು ಸುಧಾರಿಸಿ ಭಾರತೀಯ ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ADRನ ಉದ್ದೇಶ. ಹಾಗಾದರೆ ಇವತ್ತಿನ ಕೊನೆಯದಾಗಿ ಒನ್ಲೈನರ್ ಬಗ್ಗೆ ನೋಡಿಕೊಳ್ಳೋಣ. ಕೊನೆಯದಾಗಿ ಒನ್ಲೈನರ್ ನೋಡೋದಾದರೆ, ಮುಂಬರುವ 2025ರಲ್ಲಿ ಭಾರತದ GDP ಪ್ರಗತಿಗಳ ಪೈಕಿ 6.6% ಇರಲಿದೆ ಎಂದು RBI ಸ್ಥಿರತಾ ವರದಿಯಲ್ಲಿ ಅಂದಾಜಿಸಿದೆ. ಎಷ್ಟು? ಭಾರತ GDP ಎಷ್ಟಂದರೆ 2025ರಲ್ಲಿ 6.6% ಇರಲಿದೆ ಎಂದು RBI ಏನು ಮಾಡಿದೆ ಅಂದರೆ ಹೇಳಿದೆ ಇತ್ತೀಚೆಗೆ. ಅದೇ ರೀತಿಯಾಗಿ ಎರಡನೇದು ನೋಡೋದಾದರೆ, ತಾಲಿಬಾನ್ ಮಹಿಳೆಯರ ಮೇಲೆ ಮತ್ತೆ 2 ನಿರ್ಬಂಧವನ್ನು ಏರಿದೆ. ಯಾವುದು? ತಾಲಿಬಾನ್ ಅಫ್ಘಾನಿಸ್ತಾನಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಮಾರ್ಚ್ 14ಕ್ಕೆ ಸಿದ್ದರಾಮಯ್ಯ ಅವರು ತಮ್ಮ 16ನೇ ರಾಜ್ಯ ಬಜೆಟನ್ನು ಮಂಡಿಸಲಿದ್ದಾರೆ. 2025ರಲ್ಲಿ ಮಾರ್ಚ್ 16ನೇ ಬಜೆಟನ್ನು ಮಂಡಿಸಲಿದ್ದಾರೆ. ಯಾರು? ಸಿದ್ದರಾಮಯ್ಯ ಅವರು. ಅದೇ ರೀತಿಯಾಗಿ ಮೈಸೂರಿನಲ್ಲಿ ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ ಉತ್ಪಾದನಾ ಕಂಪನಿ ತೆರೆಯಲು ಯೋಜಿಸಲಾಗಿದೆ. ಇಲ್ಲಿ ಮೈಸೂರಿನಲ್ಲಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಮೈಸೂರಿನಲ್ಲಿ ಸೆಮಿಕಂಡಕ್ಟರ್ ಉತ್ಪಾದನಾ ಘಟಕವನ್ನು ತೆರೆಯಲು ಯೋಜಿಸಲಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವೇನಾದರೂ ಹೊಸಬರಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಸೂಪರ್ ಅಂತ ಕಾಮೆಂಟ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.